ಇವತ್ತು ಏನು ನಿಮಗೆಲ್ಲ ಗೊತ್ತಿದೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 7 ಕೋಟಿ ಜನರ ಆಶೀರ್ವಾದ ಪಡೆದಿರೋರು ಆಯಿತಾ. ಆಮೇಲೆ ದೀನದಲಿತರ ನಾಯಕರು, ಆಮೇಲೆ ಎಲ್ಲ ವರ್ಗದ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಹೈಕಮಾಂಡ್ ಅವರ ಆದೇಶ ಮೇರೆಗೆ. ಅದಕ್ಕೋಸ್ಕರ ಈಗ ಏನಂದರೆ ನೆಕ್ಸ್ಟು ನಮ್ಮ ಅದೊಂದು ನಮಗೆ ಸ್ವಲ್ಪ ಬೇಸರ ಇದ್ರೂ ಆದರೆ ನೆಕ್ಸ್ಟು ಮುಂದಿನ ನಾಯಕರುಗಳಿಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದವರು. ಈಗ ನೆಕ್ಸ್ಟ್ ಅವ್ರಿಗೊಂದು ಜಾಗ ಮಾಡಿಕೊಟ್ಟಿದ್ದಾರೆ. ಅವರ ದೊಡ್ಡ ಗುಣವನ್ನು ನಾವೆಲ್ಲರೂ ಒಂದು ಇದು ಮಾಡಬೇಕು. ನಮ್ಮ ಕಾರ್ಯಕರ್ತನಾಗಿ ಒಬ್ಬ ಅಧ್ಯಕ್ಷನಾಗಿ ನಾವೆಲ್ಲ ಸಿದ್ದರಾಮಯ್ಯ ಸಾಹೇಬರನ್ನ ಮೆಚ್ಕೊಳ್ತೀವಿ. ಅದೇ ಥರ ಇವತ್ತು ನಾವೆಲ್ಲ ಕೇಳ್ಪಡ್ತಾ ಇದ್ದೀವಿ, ಒಂದು 3 ರಿಂದ 4 ಉಪಮುಖ್ಯಮಂತ್ರಿಯನ್ನು ಮಾಡಬೇಕು ಅಂತ ಹೈಕಮಾಂಡಲ್ಲಿ ಏನೋ ತೀರ್ಮಾನ ಆಗಿದೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ. ಅದೇನೆಂದರೆ ಆಗಕ್ಕೆ ಹೋದರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಅವರು 99ರಲ್ಲಿ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಅವರ ರಾಜಕೀಯ ಒಂದು ಜೀವನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು 27 ವರ್ಷ ಆಗಿದೆ. ಅವ್ರ ತಂದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರು ಈ ರಾಜ್ಯಕ್ಕೆ ಮತ್ತು ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೀವನವನ್ನು ಸ್ಟಾರ್ಟ್ ಮಾಡಿ, ರಾಜಕೀಯ ಜೀವನವನ್ನು ಸ್ಟಾರ್ಟ್ ಮಾಡಿ ಇವತ್ತು DCC ಅಧ್ಯಕ್ಷನಾಗಿ, ಆಮೇಲೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಮತ್ತು ಇವತ್ತು KPCC ಇವತ್ತು ಏನಾದರೂ ಒಂದು ರಾಜ್ಯದಲ್ಲಿ ಒಂದು ದೊಡ್ಡ ಸ್ಥಾನ ಇದ್ದರೆ ಪಕ್ಷದಲ್ಲಿ ಅದು KPCC ಅಧ್ಯಕ್ಷರ ಸ್ಥಾನ. ಆ ಸ್ಥಾನವನ್ನು ಅವರು 2 ವರ್ಷ ಬಾರಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಆಮೇಲೆ AICCಯಿಂದ 3 ರಾಜ್ಯಕ್ಕೆ ಉಸ್ತುವಾರಿಯಾಗಿದ್ದಾರೆ. ಅದು ಎಲ್ಲ ಒಂದು ಜವಾಬ್ದಾರಿಯಿಂದ ಸ್ಥಾನವನ್ನು ಮುಗಿಸ್ಕೊಂಬಂದು 2 ಬಾರಿ ಮಂತ್ರಿ ಆಗಿದ್ದಾರೆ. ಒಂದು ಸತಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆಗಿದ್ದರು. ಆವಾಗ ಸಿದ್ದರಾಮಯ್ಯ ಅವರು CM ಆಗಿದ್ದರು. ಆ ಟೈಮಲ್ಲಿ ಅವರು ಕೊಟ್ಟಿರೋ ಇದು ಗೊತ್ತಿದೆ ನಿಮ್ಮೆಲ್ಲರಿಗೂ. ಅವರ ಅನ್ನ ಬಗ್ಗೆ ಒಂದು ಸ್ಕೀಮನ್ನು ತಂದಿದ್ದಾರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು. ಸೊ ಈ ಥರ ಒಬ್ಬ ನಾಯಕರಿಗೆ, ಯುವ ನಾಯಕರಿಗೆ DK ಸಾಹೇಬರು ಹೆಂಗೆ ಯುವಕರಿಗೆ ಒಬ್ಬರಿಗೆ ಸಿದ್ದರಾಮಯ್ಯ ಸಾಹೇಬರು ಅವಕಾಶ ಮಾಡಿಕೊಟ್ಟಿರ್ತಾರ. ಹೈಕಮಾಂಡ್ಗೆ ನಮ್ಮ ಮನವಿ ಏನಂದರೆ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸಾಹೇಬರಿಗೆ ಮತ್ತು ಸೋನಿಯಾ ಮೇಡಮ್ಗೆ, ರಾಹುಲ್ ಸಾಹೇಬರಿಗೆ ಎಲ್ಲರಿಗೂ ನಮ್ಮ ಮನವಿ ಏನಂದರೆ ಈ ಥರ ಬಂದ್ಬಿಟ್ಟು ಒಬ್ಬ ಒಳ್ಳೆ ಸಾಹೇಬರು, ಒಬ್ಬ ಲೀಡ್ರ್ ಕರ್ನಾಟಕದಲ್ಲಿ ಇದ್ದಾರಂದರೆ ಒಂದು ಅಲಿಗೇಷನ್ಸು ಇಲ್ಲದೆ ಲೀಡ್ರ್ ಯಾರಂದ್ರೆ ದಿನೇಶ್ ಗುಂಡೂರಾವ್ ಸಾಹೇಬರು. ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರೆ ಸೂಕ್ಷ್ಮವಾಗಿರ್ತದೆ ಮತ್ತು ಕಾಂಗ್ರೆಸ್ ಇನ್ನೂ ಬಲವಾಗಿ ಕೆಲಸ ಮಾಡುತ್ತೆ. ಯುವಕರು ಅವ್ರ ಪರವಾಗಿದ್ದಾರೆ ಅನ್ನೋದು ನಮ್ಮ ಮನವಿ. ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಎಲ್ಲರಿಬ್ಬರು ಡೆಲ್ಲಿಗೆ ಹೋಗಿದ್ದಾರೆ, ಉಪಮುಖ್ಯಮಂತ್ರಿನೂ ಮತ್ತು ಸಿದ್ದರಾಮಯ್ಯ ಸಾಹೇಬರು. ಈಗ ನಾವು ಮಾಧ್ಯಮ ನಿಮ್ಮಿಂದನೇ ನಾವು ಕೇಳ್ಪಡ್ತಾ ಇದೀವಿ, ಈ ಥರ ಬಂದ್ಬಿಟ್ಟು 3 ರಿಂದ 4 ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ ಹೇಳ್ತಾರೆ. ಅದನ್ನು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ತಾ ಇದ್ದೀವಿ, ಕಾರ್ಯಕರ್ತರಾಗಲಿ ನಾಯಕರುಗಳಾಗಲಿ. ಸೊ ನಮ್ಮ ಮನವಿ ಏನಂದರೆ ಇವತ್ತು ದಿನೇಶ್ ಗುಂಡೂರಾವ್ ಸಾಹೇಬರು ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದು ಏನಂದರೆ ಅವ್ರಿಗೆ ಎಲ್ಲ ಅನುಭವನೂ ಇದೆ. ಆಮೇಲೆ ಒಬ್ಬ ಯುವ ನಾಯಕರು ಇವತ್ತು ರಾಜ್ಯದಲ್ಲಿ ಅಂದರೆ ವಿತೌಟ್ ಎನಿ ಅಲಿಗೇಷನ್ಸ್ ಅಂದರೆ. ಆಮೇಲೆ ಇವತ್ತು ನೀವು ನೋಡ್ಬೋದು ಆರೋಗ್ಯ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡ್ತಿದ್ದಾರೆ. ಇದು ಮುಂದೆ ಯಾರೋ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿಲ್ಲ, ಇದು ಮುಂದೆ ಮಾಡ್ತಾರ ಇಲ್ವೋ ನಂಬಿಕೆ ಇಲ್ಲ. ಆದರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಮಾಡಿರೋ ಕೆಲಸಗಳು ನೀವೆಲ್ಲ ನೋಡ್ಬೋದು. ಈಗ ಎಂಥ ಒಂದು 108 ಆಂಬ್ಯುಲೆನ್ಸ್ ಲಾಸ್ಟು CM ಸಾಹೇಬರು ಅಟೆಂಡ್ ಮಾಡಿರೋದು ಅದೇ ಕಾರ್ಯಕ್ರಮ, ಸರ್ಕಾರ ಕಾರ್ಯಕ್ರಮ. ಸೊ ಎಲ್ಲ ಥರ ಒಂದು ಬದಲಾವಣೆ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ತಂದಿರೋದು ದಿನೇಶ್ ಗುಂಡೂರಾವ್ ಸಾಹೇಬರು. ಆಮೇಲೆ ಅವರು ಜನರ ಪರವಾಗಿ ಇರ್ತಾರೆ, ದಲಿತರ ಪರವಾಗಿ ಇರ್ತಾರೆ, ಎಲ್ಲ ವರ್ಗದ ಪರವಾಗಿ ಇರ್ತಾರೆ. ಗಾಂಧಿನಗರ ಮಿನಿ ಭಾರತದಲ್ಲಿ 6 ಬಾರಿ ಗೆಲ್ಬೇಕಂದ್ರೆ ಅದು ಸಾಧ್ಯ ಇಲ್ಲ, ಅಷ್ಟು ಈಸಿ ಇಲ್ಲ. ಅಂತ ಒಂದು ಕ್ಷೇತ್ರದಲ್ಲಿ 6 ಬಾರಿ ಜನರ ಪರವಾಗಿ ಅವ್ರ ನಂಬಿಕೆಯನ್ನು ಸಂಪಾದಿಸಿದ್ದಾರೆ ಮತ್ತೆ ಗೆದ್ಕೊಂಬಂದಿದ್ದಾರೆ. ಅಂದ್ರೆ ಅದರಿಂದ ನಿಮ್ಗೆ ಗೊತ್ತಾಗಿರ್ಬೇಕು ಅವ್ರು ಎಷ್ಟು ದೊಡ್ಡ ಜನರ ಪರವಾಗಿ ಕೆಲಸ ಮಾಡಿರ್ತಾರೆ ಅಂತ. ಸೊ ಅವ್ರಿಗೆ ಉತ್ತಮ ಇರ್ತದೆ ಆ ಸ್ಥಾನವನ್ನು ಕೊಟ್ರೆ ಅಂತ ನಮ್ಮ ಮನವಿ.